ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಕುಂಭಮೇಳ ಅದ್ದೂರಿಯಿಂದ ನಡೀತಾ ಇದೆ. ಕಳೆದ 1.5 ತಿಂಗಳಿನಿಂದ ಭಕ್ತಾದಿಗಳ ಸಾಗರವೇ ಹರಿದು ಬರ್ತಾ ಇದ್ದು 144 ವರ್ಷಗಳಿಗೊಮ್ಮೆ ಬರುವಂತಹ ಕುಂಭಮೇಳದಲ್ಲಿ ಪುಣ್ಯ ಸ್ನಾನ ಮಾಡಿ ಮೆಂದೆಳೆದಿದ್ದಾರೆ. ಸದ್ಯ ಕಳೆದ 1.5 ತಿಂಗಳಿನಿಂದ ಸರಿಸುಮಾರು 60 ಕೋಟಿಗೂ ಅಧಿಕ ಮಂದಿ ಭಕ್ತಾದಿಗಳು ಪುಣ್ಯ ಸ್ನಾನ ಮಾಡಿದ್ದಾರೆ. ಇನ್ನು ಮಹಾಶಿವರಾತ್ರಿಯ ದಿನ ಈ ಕುಂಭಮೇಳ ಸಂಪನ್ನಗೊಳ್ಳಲಿದ್ದು ಮಹಾಶಿವರಾತ್ರಿಯಂದು ಮತ್ತೊಂದು ಪವಿತ್ರ ಸ್ನಾನಕ್ಕೆ ಸಮಯವನ್ನ ನಿಗದಿಪಡಿಸಲಾಗಿದೆ. ಇನ್ನು 144 ವರ್ಷಗಳಿಗೊಮ್ಮೆ ಬಂದಿರತಕ್ಕಂಥ ಮಹಾ ಕುಂಭಮೇಳ ಆಗಿರೋದ್ರಿಂದ ಸದ್ಯ ಉತ್ತರ ಪ್ರದೇಶದಲ್ಲಿ ಇರತಕ್ಕಂತಹ ಒಟ್ಟು 75 ಜೈಲುಗಳಲ್ಲಿ ಇರತಕ್ಕಂತಹ ಕೈದಿಗಳಿಗೆ ಪುಣ್ಯ ಸ್ನಾನ ಮಾಡಲು ಉತ್ತರ ಪ್ರದೇಶದ ಸರ್ಕಾರ ಅವಕಾಶವನ್ನ ಮಾಡಿಕೊಟ್ಟಿದೆ. ಹೌದು, 75 ಜೈಲುಗಳಲ್ಲಿ ಇರತಕ್ಕಂತಹ ಒಟ್ಟು 90,000ಕ್ಕೂ ಅಧಿಕ ಕೈದಿಗಳಿಗೆ ತ್ರಿವೇಣಿ ಸಂಗಮದ ನೀರಿನಲ್ಲಿ ಸ್ನಾನ ಮಾಡೋದಕ್ಕೆ ಅವಕಾಶವನ್ನ ಕಲ್ಪಿಸಲಾಗಿದೆ. 75 ಜೈಲುಗಳಿಗೂ ಗಂಗಾ, ಯಮುನಾ, ಸರಸ್ವತಿ ನದಿಯ ಸಂಗಮದಿಂದ ಪವಿತ್ರ ಜಲವನ್ನ ಕೊಂಡೊಯ್ಯಲು ವ್ಯವಸ್ಥೆಯನ್ನ ಮಾಡಲಾಗ್ತಾ ಇದ್ದು ನಾಳೆ ಬೆಳಗ್ಗೆ 9:30ರಿಂದ 10 ಗಂಟೆಯವರೆಗೆ ರಾಜ್ಯದ 75 ಜೈಲುಗಳಲ್ಲಿಯೂ ಪವಿತ್ರ ಸ್ನಾನ ನಡೆಯಲಿದೆಯಂತೆ.